ಇರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ಕೊಂಡು ಮಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಈಗ ಕರಗಾಂವ ಗ್ರಾಮದ ಯುವ ಮುಖಂಡರಾಗಿರುವಂತ ಕಾಡಗೌಡ ಪಾಟೀಲ್ ಅವರು ಮಾತಾಡ್ಬೇಕಂತ ನೆನೆಸ್ಕೊಳ್ತೀವಿ. ಈಗ ಬಿ ಆರ್ ಪಾಟೀಲ್ರು ಈ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಸ್ವಲ್ಪ ಜೋಶಲ್ಲಿ ಮ್ಯಾಲೆಲ್ಲ ಸ್ವಲ್ಪ ಊಟ ಊಟ ಮಾಡಿ ಬಂದಿಲ್ಲ ಹೆಚ್ಚಾಗಿ ಹೊಟ್ಟೆ ಬಿಟ್ಟು ತೋರಿಸೋದು ಮನೆಗಳಿಂದ ಎಲ್ಲಿಯವರೆಗೆ ಈ ಹೋರಾಟದ ಯಶಸ್ವಿ ಆಗಂಗಿಲ್ಲ ಅಲ್ಲಿಯವರೆಗೆ ಈ ಕಾಂಪಿಟೇಷನ್ ಬೇಕಾದ್ರೆ ಸಾಯಂಕಾಲ ಮಧ್ಯಾಹ್ನ ಬೆಟ್ಟದ ಊಟದ ಮನೆ ತಗೊಂಡು ಊಟ ತರಿಸೋದು ಈ ಹೋರಾಟ ಮಾಡ್ಕೊಳ್ಳೋದಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾನೊಬ್ಬ ರೈತ, ನಾನೊಬ್ಬ ಸೈನಿಕ. ಇವತ್ತು ಬಹಳ ಖುಷಿ ಆಗಕ್ಕೆ 4 ದಶಕಗಳಿಂದ ಕರಗಾಂವ ನೀರಾವರಿ ಏರಿಯ ಅನುದಾನ ತೆಗೆದು ಪ್ರತಿ ವರ್ಷ ಪ್ರತಿ ಹೆಕ್ಟರ್ ಒಬ್ಬೊಬ್ಬರ ಪ್ರತಿನಿಧಿಗಳು ಬರ್ತಾರ. ಏನ್ ಹೇಳ್ತಾರಪ್ಪ ಅಂದ್ರೆ ಇವತ್ತು ಬುದ್ಧಿ ಪೂಜೆ ಮಾಡೇವಿ, ನಾಳೆ ನಮಗೆ ನೀರು ತಂದು ಕೊಡ್ತೇವೆ. ಅವ್ರ ಮನೆಗೆ ಹೋಗೋದು, ಅವ್ರು ಏನು ಹೊತ್ಕೊಂತಾರೆ ಕನ್ನಡ ಹೊತ್ಕೊಂತಾರೆ. ರೈತರಿಗೆ ರಾತ್ರಿ 3 ಗಂಟೆ 12 ಗಂಟೆ ಯಾವಾಗ ಮಾಹಿತಿ ಕೊಡ್ತಾರ ಅವಾಗ ರಾತ್ರಿ ಹೋಗಿ ನೀರು ಹಾಕ್ತೀವಿ ನಾವು. ಇವ್ರು ಮುಂಜಾನೆಯಿಂದ ಸಾಯಂಕಾಲ ತನಕ ಇವ್ರು ಗಟ್ಟಿಗಳು ಏನಲ್ಲ ಇವೆಲ್ಲ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಮನ್ಯಾಗ ಊಟ ಮಾಡಿ ಇವ್ರು ಮಜಾ ಮಾಡ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲ ರೈತರು ಮಾಜಿ ಸೈನಿಕರು ಜಮೀನಿರಲಿ ಇರ್ದಾಗ ಇರಲಿ ಎಲ್ಲರಿಗೂ ಕುಡಿಯಾಕ ನೀರಂತೂ ಬೇಕಾದ್ರೆ ಜಮೀನ್ ಹತ್ತ ನೀರು ಬೇಕಾಗಿಲ್ಲ. ಅದಕ್ಕೆ ಸ್ವಯಂ ಇಚ್ಛೆಯಿಂದ ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ಈ ಬಸವ ಸರ್ಕಲ್ದಲ್ಲಿ ಇವತ್ತಿನ ಹೋರಾಟ ಸುನಾಪನ ಪೂಜಾರಿಯವರು, ಯಶಾಂತ್ ಗುರುಜಿಯವರು ಅವರ ನೇತೃತ್ವದೊಳಗ ಇವತ್ತೊಂದ ಈ ಹೋರಾಟ ನಡೆದ ಇದು ಯಶಸ್ವಿ ಆಗತ್ತೆ. ಯಶಸ್ವಿ ಆಗ್ಬೇಕಾದ್ರೆ ನೀವು ಎಲ್ಲರೂ ಬೆಂಬಲ ಕೊಡಲೇ. ಎಲ್ಲಿಯವರೆಗೆ ಬೆಂಬಲ ಕೊಡ್ಬೇಕಪ್ಪ ಅಂದ್ರ ಇವತ್ತು ಒಂದರಲ್ಲಿ ಹೋಗ್ತಿಲ್ಲ. ಎಲ್ಲರೂ ಅವರೆಲ್ಲ ಏನ್ ಹೇಳಿದ ಪ್ರಕಾರ ಬಂದ ನಮ್ಮೆಲ್ಲ ಹೇಳಿಕೆ ಕಾರ್ಯಕರ್ತರ ಕೊಟ್ಟ ಅದನ್ನ ಓಡಿನ ಗ್ರಾಮದಾಗ ಕೆಲಸ ಚಾಲೂ ಮಾಡ್ಬೇಕು. ಅಲ್ಲಿಯವರೆಗೆ ನಾವು ಈಗ ಕೊಡವ್ರ ಯಾಕಂದ್ರೆ ಮಾತ್ರ ಎಲ್ಲ ಊರಿನ ಎಲ್ಲ ಸಂಘಟನೆ ತಗೊಂಡ್ಬರ್ತೇವ, ದನಗಳು ತಗೊಂಡ್ಬರ್ತೇವ, ಟ್ರ್ಯಾಕ್ಟರ್ ತಗೊಂಡ್ಬರ್ತೇವ, ನಮ್ಗೆ ಏನ್ ಬೇಕಾಗಿ ಎಲ್ಲ ಇಲ್ಲಿ ತಂದು ನಿಲ್ಲಿಸ್ತೇವ. ಈ ಹೋರಾಟ ಎಲ್ಲಿವರೆಗೆ ಸ್ವಚ್ಛ ಆಗಿಲ್ಲ. ಏನೇನು ಟ್ಯಾಂಕರ್ ತಂದೇವ ಅದಕ್ಕೆ ಈಗೆಲ್ಲರೂ ಹೋರಾಟ ಊಟನೂ ಮಾಡ್ತೇವೆ, ಊಟನೂ ರೆಡಿ ಅದಕ್ಕೆ ಬಂದು ಇಲ್ಲೆಲ್ಲ ಹೇಳ್ಬೇಕು. ಅದಕ್ಕೆ ಯಾವಾಗ ನೀನು ಪುಣ್ಯಾತ್ಮ ನೀನೋದ ಯೂಟ್ಯೂಬ್ದಾಗ ಬಿಟ್ಟಾನ ಪುಣ್ಯಾತ್ಮ ಏನ್ ಬಿಟ್ಟಾಳಂದ್ರ ಟೆಕ್ನಿಕಲ್ ಪ್ರಾಬ್ಲಮ್ ಐತಿ ಏನಿಲ್ಲ ಏನ್ ಕೇಳಿದ್ರಿಲ್ಲ. ಅವ್ ಏನ್ ಕೂತ್ಕೊಂಡು ಹೇಳ್ತಾನ ಮನ್ಯಾಗಂದ್ರ ಟೆಕ್ನಿಕಲ್ ಪ್ರಾಬ್ಲಮ್ ಐತಿ. ಏನ್ ಟೆಕ್ನಿಕಲ್ ಪ್ರಾಬ್ಲಮ್ 4 ದಶಕದಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಐತೇನೆ ಅವ್ರಿಗೆ. ಎಲ್ಲಿ ಹೋಗಿದ್ರ 30 ವರ್ಷ ಗಂಟೆ ಎಲ್ಲಿ ಹೋಗಿದ್ರ? ಹೇಗೆ ತಕ್ಕೊಂಡಾರು ಬರ್ಬೇಕವ್ರಿ ಇಲ್ಲ ಬಂದ್ ಹೇಳ್ರ ಬಂದ್ ಬಗೆಹರಿಸ್ರ. ಬರೇ ಮನ್ಯಾಗ ಕಟ್ಕೊಂಡ ಯೂಟ್ಯೂಬ್ ಬಂದ ಪೋಸ್ಟ್ ಕೊಟ್ಟ ಅದನ್ನ ಹೇಳ್ತಾರ ಮನ್ಯಾಗ ಕೊಟ್ಕೊಂಡ ಹಂಗೈತ್ರಿ ಹಿಂಗೈತ್ರಿ ಎಲ್ಲ ಚಲೋ ಹೋದ್ರ ಅವ್ರು ಎಲ್ಲ ಚಲೋ ರಾಜಕಾರಣಿ ಚಲೋ ಹೋದ್ರು. ಯಾರ್ದು ನೀವು ನಂಬಾಕ್ ಹೋಗ್ಬಾರ್ರಿ. ನಾವು ರೈತ ಮಕ್ಕಳು ಎಲ್ಲಿಯವರೆಗೆ ಅವ್ರು ಬಂದಿದ್ರೆ ಎಲ್ಲ ಇದು ಮಾಡೋ ತನಕ ಈ ಯಾರು ನಂಬಾಕ್ ಹೋಗ್ಬಾರ್ದು. ಸರ್ಕಾರ ರಾಜಕಾರಣಿಗಳು ದಯವಿಟ್ಟು
ಸಿದ್ದಾಪುರ ಪೂಜಾರಿ ಇಲ್ಲಿ ಅದಾರ, ಸತ್ಯಾಂಶ ಗುರುಜಿಯವರು ಬರ್ತಾರ. ಅದಕ್ಕೆ ಈ ಹೋರಾಟಕ್ಕೆ ಯಶಸ್ವಿ ಆಗ್ಬೇಕಾದ್ರೆ ನಾವಿಂದು ಎಲ್ಲಾರು ಎಲ್ಲ ಹೇಳ್ರಿ, ಎಲ್ಲರಿಗೂ ಬರ್ರಿ ಅಂತ ಹೇಳ್ರಿ. ಇಲ್ಲೇ ಕೊಂಡರು, ಇಲ್ಲೇ ಊಟ ಮಾಡೋದು, ಇಲ್ಲೇ ಬರ್ಕೊಳ್ಳೋದು ಬೇಕಾದಾಗಲಿ ನಾವು ಹೋರಾಟ ಯಶಸ್ವಿ ಸಚಿವರ ಮೇಲೆ ಏನು ಸಚಿವರ ಜವಾಬ್ದಾರಿ ಹೆಚ್ಚ ಕೆಲವು ಕೂಡ ಗೋವಿಂದ ಕಾರಜೋಳ ನೀರಾವರಿ ಮಂತ್ರಿ ಇದ್ರು, ಅವರು ಕೂಡ ಬಂದು ಉದ್ಘಾಟನೆ ಶಾಸಕರಾಗಿರ್ತಕ್ಕಂಥ 5 ಸಲ 3 ಸಲ ಪೂಜೆ ಮಾಡಿ ಮತ್ತದ ಮಂತ್ರಿ ಬಂದು ಪೂಜೆ ಮಾಡಿ ಕೆಲಸ ಮಾಡಿ ಪೂಜೆ ಮಾಡೋದು ಈ ಭಾಗದ ಜನರಿಗೆ ಕರಗಾಮ ಏತ್ ನೀರಾವರಿ ಹನುಮಾನ್ ಏತ್ ನೀರಾವರಿ ಯೋಜನೆಯನ್ನ ಶಾಸಕರ ತಪ್ಪಿಸುವಂತ ಕೆಲಸ 40 ಪೂಜೆ ಮಾಡೋದು ಬೇಕಾಗಿಲ್ಲ, ಎರಡು ಸಲ ಪೂಜೆ ಮಾಡೋದು ಉದ್ಘಾಟನೆ ದೇವರ ಜಗಲಿ ಪೂಜೆ ಹೊರಗೆಲ್ಲ ಪೂಜೆ ಮಾಡ್ಬೇಕಾಗಿತ್ತು. ಪೂಜೆ ಮಾಡಿ ನಾವೆಲ್ಲ ನಾಡಿನ ರೈತರೆಲ್ಲ ಅವ್ರನ್ನ ಗೌರವಿಸ್ತಿದ್ದು. ಈಗೂ 10 ಸಲ ಪೂಜೆ ಮಾಡೋದು, ಇವತ್ತು ಪೂಜೆ ಮಾಡಕ್ ಬೇರೆ. ನೀನೇನೋ ಚಿಕ್ಕೋಡಿ ಒಳಗ ನಮ್ಮ ಶಶಿಕಾಂತ್ ಗುರುಜಿ ಅವ್ರ ಭಯ ಬಿದ್ದು ಈಗ ಜಾಗ ಖರೀದಿ ಮಾಡಿ ಮತ್ತು ಕೂಡ ಪೂಜೆಗೆ ಹೋಗ್ಯಾರ. ಅವ್ರು ಬಂದು ವೇಟ್ ಮಾಡತ್ತು, ಅವ್ರು ಬಂದ 500 ಕೋಟಿ ರೂಪಾಯಿ ಮತ್ತು ಹನುಮಾನ ಅವ್ರು ಗಟ್ಟಿವಾಗಿ ಸಂದೇಶನ ಈ ಸಮಾಜ ಮುಂದೆ ಕೊಡ್ಬೇಕು. ಜನ ತೀರ್ಮಾನ ಮಾಡಿದ್ರೆ ಜನ ಪೂಜೆ ಮಾಡ್ತಕ್ಕಂಥ ನಾಟಕಗಳನ್ನ ಯಾರು ಕೂಡ ನಮಗೂ ಗೊತ್ತೈತಿ. ಇವತ್ತು ಯಾಕಂದ್ರೆ ಒಬ್ಬ ಮಂತ್ರಿ ಇದ್ದ ಅದೇನ ಹುಡುಗ ಈಗ ಯಾರು ಅದ ಈಗ ಯಾರು ಕೊಟ್ರು? ಈಗ ಜಿಲ್ಲಾ ಉಸ್ತುವಾರಿ ಅವ್ರು ಕೊಟ್ರು. ಪಾಪ ಅರ್ಥ ಶಾಸಕ ಜವಾಬ್ದಾರಿ ಕೊಡ್ಬೇಕಾಗಿತ್ತು. ಅಧಿವೇಶನ ಮುಂದೆ ಸುವರ್ಣಸೌಧ ವಿಧಾನಸೌಧ ಪ್ರತಿಭಟನೆ ಮಾಡಬೇಕಾಗಿತ್ತು. ಕರಗಾಮ ಏತ್ ನೀರಾವರಿ ಹನುಮಾನ್ ಏತ್ ನೀರಾವರಿ ಜನರಿಗೆ 30 ಸಂಕ್ಷನ್ ರೈತರಿಗೆ ಇದು ಕನ್ನಡಿ ಮಾರ್ಗದಲ್ಲಿ ಟ್ರಾನ್ಸ್ಪೋರ್ಟ್ ಯಾಕಂದ್ರೆ